ಆನೇಕಲ್ ತಾಲೂಕಿನ ಹುಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾರೋಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಆಟದ ಮೈದಾನದಲ್ಲಿ ಡಾ ಹೆಡ್ಮಂಡ್ ಮ್ಯೂಸಿಕ್ ಅಕಾಡೆಮಿ ಮತ್ತು ನೆಮಿಷಿಯಾ ಅಕಾಡೆಮಿ ಹಾಗೂ ಸೋಲೈ ಇಕೋಟೆಕ್ ಸಂಸ್ಥೆ ಸಹಯೋಗದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ವೇಳೆ ಡಾ ಹೆಡ್ಮಂಡ್ ಮ್ಯೂಸಿಕ್ ಅಕಾಡೆಮಿಯ ಫೌಂಡರ್ ಡೈರೆಕ್ಟರ್ ಡಾ ಹೆಡ್ಮಂಡ್ ಸುಂದರ್ ಅವರು ಮಾತನಾಡಿ, ಕಳೆದ ಕೆಲವು ವರ್ಷಗಳಿಂದ ಅರಣ್ಯನಾಶ, ಮಾಲಿನ್ಯ, ನಗರೀಕರಣ ಹಾಗೂ ಹವಾಮಾನ ಬದಲಾವಣೆಯಿಂದ ಪರಿಸರದ ಮೇಲೆ ಗಂಭೀರ ಪರಿಣಾಮಗಳು ಉಂಟಾಗುತ್ತಿವೆ. ತಾಪಮಾನ ಏರಿಕೆ, ಮಳೆಯ ಪ್ರಮಾಣದಲ್ಲಿ ವ್ಯತ್ಯಾಸ, ನೀರಿನ ಕೊರತೆ ಹಾಗೂ ವಾಯು ಮಾಲಿನ್ಯ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಗಿಡ ನೆಡುವುದು ಅತ್ಯಂತ ಪರಿಣಾಮಕಾರಿ ಪರಿಹಾರವಾಗಿದೆ ಎಂದು ತಿಳಿಸಿದರು. ಇನ್ನು ಗಿಡಗಳು ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಮೂಲಕ ಜೀವ ಜಗತ್ತಿನ ಉಳಿವಿಗೆ ನೆರವಾಗುತ್ತವೆ. ಮಣ್ಣಿನ ಸವಕಳಿಯನ್ನು ತಡೆಯುವುದು, ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವುದು, ಜೀವ ವೈವಿಧ್ಯವನ್ನು ಕಾಪಾಡುವುದು ಹಾಗೂ ಪರಿಸರ ಸಮತೋಲನವನ್ನು ಉಳಿಸುವಲ್ಲಿ ಅವುಗಳ ಪಾತ್ರ ಅಮೂಲ್ಯವಾಗಿದೆ ಎಂದು ಹೇಳಿದರು. ಈ ವೇಳೆ ಹುಸ್ಕೂರು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಮುನ್ರತ್ನಮ್ಮ ರಮೇಶ್ ಅವರು ಮಾತನಾಡಿ, ಪರಿಸರ ಸಂರಕ್ಷಣೆ, ಹವಾಮಾನ ಸಮತೋಲನ ಮತ್ತು ಮುಂದಿನ ಪೀಳಿಗೆಗೆ ಹಸಿರು ಪರಿಸರವನ್ನು ಉಳಿಸುವ ಉದ್ದೇಶದಿಂದ ಇಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಜಾತಿಯ 100ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಅವುಗಳ ಸಂರಕ್ಷಣೆಯ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಡಾ ಹೆಡ್ಮಂಡ್ ಮ್ಯೂಸಿಕ್ ಅಕಾಡೆಮಿ ಮತ್ತು ನೆಮಿಷಿಯಾ ಅಕಾಡೆಮಿಯ ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು, ಪೋಷಕರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು. ಗಿಡ ನೆಡುವ ಕಾರ್ಯಕ್ರಮನ ಸೋಲಿ ಇಕೋಟೆಕ್ ಕಂಪನಿ ಲಂಡನ್ ಅವರ ಕಡೆಯಿಂದ ಅದನ್ನು ಡಾಕ್ಟರ್ ಹೆಡ್ಮಂಡ್ ಸರ್ ಅವರು ಮತ್ತು ನಿಮೇಶಿಯಾ ಅಕಾಡೆಮಿ ಮತ್ತು ಬೆರ್ಟಾಬೈಟ್ ಅವರು ಎಲ್ಲ ಸಾರ್ವಜನಿಕವಾಗಿ ವಾಲಂಟಿಯರ್ ಕೆಲಸ ಮಾಡಿ ಬಂದಿದ್ದಾರೆ. ಅದಕ್ಕಿಂತ ಮುಂಚೆ ಈ ಜಾಗನ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಶಿವಣ್ಣವರು ಮತ್ತು ಅವ್ರ ಮಗ ಇಂಟ್ರೆಸ್ಟ್ ಉಲ್ಲಾಸ್ ಅವರು ಈ ಜಾಗನ ಸರ್ಕಾರಿ ಶಾಲೆಗೋಸ್ಕರ ಎಷ್ಟೋ ವರ್ಷಗಳ ನಮ್ಮ ಕನಸನ್ನು ಈಡೇರಿಸಿ ಈ ಜಾಗನ ನಮಗೆ ಮಂಜೂರು ಮಾಡಿಕೊಟ್ಟಿದ್ರು. ಈ ಜಾಗದಲ್ಲಿ ನಾವು ಒಂದು ಅಂಗನವಾಡಿ ಸ್ಕೂಲ್ ಕಟ್ಟಬೇಕಂತ ಖಾಸಗಿ ಕಂಪ್ನಿಗಳವ್ರಿಗೂ ಬಂದು ನೋಡ್ತಾ ಇದ್ದಾರೆ. ಇನ್ನು ಈಗ ಯಾರಾದರೂ ಇದ್ದರೆ ದಯವಿಟ್ಟು ಮುಂದೆ ಬಂದು ಇಲ್ಲಿ ಒಳ್ಳೆ ಸ್ಕೂಲು, ಬಡ ಮಕ್ಕಳ ಸ್ಕೂಲ್, ಇದು ಶ್ರೀಮಂತರ ಸ್ಕೂಲಲ್ಲ, ಇದು 1 ರಿಂದ 5 ಗಂಟೆ ಸ್ಕೂಲ್ ಇದೆ, ಅಂಗನವಾಡಿ ಇದೆ. ನಾವು ಊರಲ್ಲಿ ಇದುವರೆಗೂ ಸ್ವತಂತ್ರ ಬಂದ ದಿನಗಳಿಂದನೂ ಸ್ಕೂಲಿಲ್ಲ, ಯಾವುದೋ ಖಾಸಗಿ ಜಾಗ ಕೊಟ್ಟಿದ್ರು. ಅದು ಅಣ್ಣ ತಮ್ಮಂದ ಡಿಸ್ಟ್ರಿಬ್ಯೂಟಿಂದ ಅದು ಕ್ಯಾನ್ಸಲ್ ಆಯಿತು. ಅಲ್ಲಿ ಬೇಡ, ನಾವು ನಮ್ಮ ಸರ್ಕಾರಿ ಜಾಗ 58 ಎಕರೆಯಲ್ಲಿ ಇದೆ ಅಂತಾಗ ಮೊನ್ನೆ ಶಾಸಕರ ಗಮನಕ್ಕೆ ನಾವು ಮುಟ್ಟಿಸಿದ್ರಿ, ಈ ಥರ ಜಾಗ ಇಲ್ಲ ಸರ್ ಅಂತೇಳಿ. ಏನೂ ಯೋಚನೆ ಮಾಡಿದರೆ ಸರ್ಕಾರಿ ಅಧಿಕಾರಿಗಳನ್ನೆಲ್ಲ ಕಳಿಸ್ಬಿಟ್ಟು ಎಷ್ಟು ಜಾಗ ಇದೆ, ಎಲ್ಲಿದೆ ಅಂತೇಳಿ ಹುಡುಕಿ, ಇದಕ್ಕೆ ಮೂಲಕರ್ತರಾದ ನನ್ನ ಸ್ನೇಹಿತ ಮುನೇನಲ್ಲಪ್ಪನವರು ಇದನ್ನು ಹುಡುಕಿ ಇಟ್ಟಿದ್ರು. ನಮ್ಮೂರು ಗ್ರಾಮದವರು ಮುನೇಲಪ್ಪನ ನನ್ನ ಸ್ನೇಹಿತರು. ಅವ್ರು ಈ ಜಾಗನ ಹುಡುಕಿ, ಅಣ್ಣ ಎಲ್ಲಿ ಇಲ್ಲ, ಇಲ್ಲಿದೆ ಇದನ್ನು ಅಂತೇಳ್ಬಿಟ್ಟು ಮೊನ್ನೆ ಮಂಜುನಾಥ್ ಅವರು ಜಿಲ್ಲಾಧಿಕಾರಿಗಳು ಬಂದಾಗ ಅರ್ಜಿ ಒಂದು ಹಾಕಿದ್ರಿ. ಆ ಅರ್ಜಿನ ಮೊನ್ನೆ ಸಂಸದರಾದ DK ಶಿವರೇಶಣ್ಣವರು ಮತ್ತು MLA ಸಾಹೇಬರು ಅದನ್ನು ನೋಡಿಬಿಟ್ಟು ಮತ್ತೆ 2025ರಲ್ಲಿ ಅದನ್ನು ಇಂಟ್ರೆಸ್ಟ್ ಆಗಿ ಇದನ್ನು ಮಾಡಲೇಬೇಕು ಅಂತೇಳಿ MLA ಶಾಸಕರು ಮತ್ತು ಅವ್ರ ಮಗ ಇಂಟ್ರೆಸ್ಟ್ ಆಗಿ ಇದನ್ನು ಜಾಗ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಗ್ರಾಮದ ಪರವಾಗಿ ಮತ್ತು ಉತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಆದ್ದರಿಂದ ಇವತ್ತು ಖಾಸಗಿ ಕಂಪ್ನಿಯವರು ಸೋಲಿ ಇಕೋಟೆಚ್ ಕಂಪ್ನಿಯವರು ನಮ್ಮ ಶಾಲಾ ಮೈದಾನದಲ್ಲಿ ನಾವು ಗಿಡ ನೆಡೆಯೋದು ಡೆವಲಪ್ಮೆಂಟ್ ಮಾಡ್ತೀವಿ ಮತ್ತು ಈ ರಸ್ತೆ ಪಕ್ಕದಲ್ಲಿ ಎಲ್ಲ ಬೆಳೆಸಿ ಇದನ್ನು ನಾವು ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಅಂತಕ್ಕಂಥ ಡಾಕ್ಟರ್ ಹೆಡ್ಮಂಡ್ ಸರ್ ಅವರು, ಮ್ಯೂಸಿಕ್ನವರು, ಮತ್ತು ಬೆರ್ಟಾಬನಿಯವರು ಮತ್ತು ನಿಮೇಶಿಯಾ ಅಕಾಡೆಮಿ ಒಂದು ಪುಟ್ಟ ಸ್ಕೂಲು, ಆ ಸ್ಕೂಲ್ನವ್ರು ಕೂಡ ಸಹ ಇದಕ್ಕೆ ಕೈ ಜೋಡಿಸಿ ಎಲ್ಲ ಸ್ಟೂಡೆಂಟ್ಸು ಬಂದು ಕಾರ್ಯನಿರತರ ಗಿಡ ನೆಲೆಸ್ತಾ ಇದ್ದಾರೆ. ಇವತ್ತು ನಮ್ಮ ಗಾಳಿ ನೀರು ಒತ್ತು ಕೊಡಬೇಕಂತೇಳಿ ಹೆಡ್ಮಂಡ್ ಸರ್ ಅದನ್ನು ಒಂದು ಪ್ರಾಕ್ಟಿಕಲ್ಲಾಗಿ ಕಾರ್ಯಗತವಾಗಿ ಮಾಡಿ ಅವರೇ ಮೋರಿಯಲ್ಲಿ ನೀರು ಎತ್ಕೊಂಡು ಪಾಪ ಗಿಡಕ್ಕೆ ಹಾಕ್ತಾ ಇದ್ದಾರೆ. ಅವ್ರಿಗೂ ತುಂಬ ಉತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಮೊನ್ನೆ ನಮ್ಮ ಶಾಸಕರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀರಿ, ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಇದೇ ರೀತಿ ಸರ್ಕಾರಿ ಜಾಗಗಳು ಎಲ್ಲೆಲ್ಲಿದೆ ಹುಡುಕಿ ನೆಕ್ಸ್ಟು ನಮ್ಮ ಪೀಳಿಗೆಗೆ ಸರ್ಕಾರಿ ಜಾಗನ ಉಳಿಸ್ಕೊಡ್ಬೇಕು. ಅಕ್ರಮವಾಗಿ ದಾಖಲಾತಿಗಳನ್ನು ಮಾಡಿರೋರನ್ನ ಮಟ್ಟ ಹಾಕಿ ಸರ್ಕಾರಿ ಜಾಗನ ಉಳಿಸಿದ್ರೆ ಎಷ್ಟೋ ಮಕ್ಕಳಿಗೆ ಮತ್ತು ಬಡ ಮಕ್ಕಳಿಗೆ ಮುಂದೆ ಉಪಯೋಗ ಆಗ್ತದೆ ಅಂತೇಳಿ ಈ ಮುಖೇನ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ. Today we have a massive community tree planting drive held in Harohalli, upcoming government primary school campus.
This entire program of planting trees is sponsored by Soli Ecotech Kowloon, Hong Kong. They are doing a tremendous job all over India, helping people to plant more trees because our future lies in nature. If we increase the forest cover, definitely we can reduce all of the environmental problems. Carbon neutrality can be brought, and ecological problems, environmental problems can be solved easily. Therefore, this program can inspire people. Those who watch and those who are doing it should be inspired and do more activities. Today's event is also co-sponsored by Dr. Edmund Music Academy, Nemisha Academy, and Barnabite candidates, where I teach them. So all are my students. I inspire my students. I want people, those who watch this, should get inspired and start planting trees.